ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕಾನೂನಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಲು ಸಾಲು ಹಿನ್ನಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳಿದೀಗ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ, ಅದೇ ರೀತಿ ಕಾಂಗ್ರೆಸ್ನ ಶಿಸ್ತು ಸಮಿತಿ ಸದಸ್ಯರಾಗಿರುವಂಥ BK ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಘಟನೆ ನಿಮಗೂ ಗೊತ್ತಿದೆ, ಭಾಳ ದೊಡ್ಡ ಮಟ್ಟದಲ್ಲಿ ಸಿಎಂನ ರಾಜೀನಾಮೆಗೆ ಚರ್ಚೆ, ಬೇಡಿಕೆ ಕೇಳಿ ಬರ್ತಾ ಇರುವಂಥದ್ದು. ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಇದೆಲ್ಲ BJP ಮತ್ತು JDS ಅವರ ಕುತಂತ್ರದಿಂದ, ರಾಜಕೀಯ ದ್ವೇಷದಿಂದ ಯಾರೋ ಒಬ್ಬ ಪ್ರೈವೇಟ್ ಮನುಷ್ಯನಿಂದ ಅರ್ಜಿ ಕೊಡಿಸಿ, ಒಂದು ಅರ್ಜಿ ಕೊಡಿಸಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದರು. ಗವರ್ನರ್ ಕೊಟ್ಟಿದ್ದಾರೆ. ಆಮೇಲೆ ಆ ಗವರ್ನರ್ ಆದೇಶವನ್ನು ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಹೈಕೋರ್ಟು ಸಹಿತ ಎನ್ಕ್ವೈರಿ ಆಗಲಿ ಅಂತ ಹೇಳಿ ಆದೇಶ ಮಾಡಿತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಹಿತ ಈಗಾಗಲೇ ಆದೇಶ ಮಾಡಿ ಎನ್ಕ್ವೈರಿ ಮಾಡಿ ಲೋಕಾಯುಕ್ತಕ್ಕೆ ಕಳಿಸಿದ್ದಾರೆ. 3 ತಿಂಗಳಲ್ಲೇ ಅದನ್ನು ರಿಪೋರ್ಟ್ ಬರಬೇಕು ಅಂತ ಹೇಳಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಕೋರ್ಟುಗಳನ್ನ ನಾವು ಕ್ವಶನ್ ಮಾಡೋಂಗಿಲ್ಲ. ಕೋರ್ಟ್ ಆದೇಶ. ಈ ಪರಿಸ್ಥಿತಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ BJP JDS. ಇವತ್ತಿಲ್ಲೇ ವಿಧಾನಸೌಧದ ಮುಂದೆ ಬೊಬ್ಬಾಟ ಮಾಡಿದರು, ರಾಜೀವ್ ಕೊಡ್ಕೊಂಡ್ರು. ನಿನ್ನೆ ಹರಿಯಾಣದಲ್ಲಿ ಇಡೀ ರಾಜ್ಯದಲ್ಲೇ ಮೋದಿಯವರು ಬರೀ ಇದನ್ನು ಪ್ರಚಾರ ಮಾಡಿದರು. 1 ವರ್ಷದೊಳಗನೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗೋಣ ಅಂತಂದು ಅಲ್ಲಿ ಚುನಾವಣೆ ನಡೆದಿದೆ. ಜಮ್ಮು ಕಾಶ್ಮೀರ, ಹರಿಯಾಣ ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಚುನಾವಣೆಗಳು ನಡೀತಾ ಇವೆ. ಅಲ್ಲಿ ಮುಜುಗರ ಆಗುತ್ತಲ್ಲ, ಆ ಮುಜುಗರವನ್ನು ತಪ್ಪಿಸುವುದರ ಸಲುವಾಗಿ ಈಗ ರಾಜೀನಾಮೆ ಕೊಟ್ಟು, ಅವ್ರದ್ದೇನೋ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಸಿದ್ದರಾಮಯ್ಯ ಕಳಂಕತೆ ರಹಿತವಾದಂಥ ಯಾವುದೇ ಬ್ಲ್ಯಾಕ್ ಸ್ಪಾಟ್, ಕಪ್ಪು ಚಿಲ್ಲದೆ ಅಂತ 40 ವರ್ಷಗಳ ಅಧಿಕಾರವನ್ನು ಮಾಡಿದ್ದಾರೆ. ಅದು ನನಗೂ ಗೊತ್ತಿದೆ. ಆದರೆ ಕೋರ್ಟ್ ಆದೇಶಗಳಿವೆಲ್ಲ, ನಾವು ಅದನ್ನೇನು ಮಾಡೋಕ್ಕಾಗಲ್ಲ. ಮೇಲಿನ ಕೋರ್ಟ್ಗೆ ಹೋಗಟ್ಟೆ ನಾವು ಚಾಲೆಂಜ್ ಮಾಡ್ಬೋದು ಹೊರತಾಗಿ ನಾವು ಮಾತಾಡಲಿಕ್ಕೆ ಬರೋಲ್ಲ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಎಂಬರೇಸ್ಮೆಂಟನ್ನು ತಡೆಯೋದ್ರ ಸಲುವಾಗಿ, ಮುಜುಗರವನ್ನು ತಡೆಯೋದ್ರ ಸಲುವಾಗಿ ತಕ್ಷಣ ರಾಜೀನಾಮೆ ಕೊಟ್ಬಿಡಿ. ಎನ್ಕ್ವೈರಿ ಆಗಿ ನಿಷ್ಕಳಂಕವಾಗಿ ಹೊರಗೆ ಬರ್ತೀರಿ, 100ಕ್ಕೆ 100 ಬರ್ತೀರಿ ಹೊರಗಾಗಿ. ಆವಾಗ ಮತ್ತೆ ಮುಖ್ಯಮಂತ್ರಿ ಆಗುವಂತ್ರಿ. ಯಾಕಂದ್ರೆ 136 MLA ನಿಮ್ಮಂತೆ ಇದ್ದಾರೆ, ಹೈಕಮಾಂಡ್ ನಿಮ್ಮಂತಲೇ ಇದೆ. ಖಂಡಿತ ನೀವು ಮತ್ತೆ ಮುಖ್ಯಮಂತ್ರಿಗಳಾಗ್ತೀರಿ. ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಒಂದು ಭವಿಷ್ಯದ ದೃಷ್ಟಿಯಿಂದ ಈ ಮುಜುಗರವನ್ನು ತಪ್ಪಿಸ್ರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳ್ತೇನೆ. ಆದರೆ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ, ಕಡಾಖಂಡಿತವಾಗಿ ಹೇಳ್ತಾ ಇರುವಂಥದ್ದು. ಅಲ್ಲ, ಅದು ನೀವು ಎಲ್ಲ ಪ್ರಚಾರನೇ ಇದೆಯಲ್ಲ. ಅಲ್ಲಿ 136 MLAಗಳು ಅವರಿಂದ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೈಕಮಾಂಡ್ ಅವರಿಂದ ಇದೆ, ಇಲ್ಲ ಅಂತ ಹೇಳಿದ. ಆದರೆ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಪರಿಸ್ಥಿತಿ ಇರೋದರಿಂದ ಈ ಮುಜುಗರ ತಪ್ಪಿಸೋದ್ರ ಸಲುವಾಗಿ ಪಕ್ಷದ ಒಂದು ಇದಕ್ಕೆ ಇಮೇಜ್ಗೆ ಮುಷಿಗೆ ಆಗಬಾರ್ದು. ಅದಕ್ಕೆ ನೀವು ನಿಷ್ಕಳಂಕರಿದ್ದೀರಿ, ನೀವೇನು ತಪ್ಪು ಮಾಡಿಲ್ಲ, ಯಾವುದೇ ಆದೇಶ ಕೊಟ್ಟಿಲ್ಲ, ಯಾವುದೂ ಫೋನ್ ಮಾಡಿಲ್ಲ, ನೀವು ಹೊರಗೆ ಬಂದೇ ಬಿಡ್ತೀರಿ. ಅದಕ್ಕೆ ಇದು ಎನ್ಕ್ವೈರಿ ಆಗಿ ನಿಷ್ಕಳಂಕಿತರಾಗಿ ಮತ್ತೆ ಪುನಃ ಚೀಫ್ ಮಿನಿಸ್ಟರ್ ಆಗ್ರಿ. ಹಾಗೇ ಆಗ್ತೀರಿ. 136 MLAಗಳು ಬೆಂಬಲ ಇದೆ, ಹೈಕಮಾಂಡು ಬೆಂಬಲ ಇದೆ. ಅಂದರೆ ಈ ರಾಜೀನಾಮೆಯನ್ನು, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯುವಂಥ ಆ ಒಂದು ವಿಚಾರ ಏನಿದೆ, ಅದು ಕಾಂಗ್ರೆಸ್ ಪಕ್ಷದ ಒಳಗಡೆನೇ ಭಾಳ ತೆರೆಮರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ಆಯ್ತು. ಹಾಗಾದರೆ ನನ್ನಂತೆ ಅಭಿಪ್ರಾಯ ಅನೇಕರು ಇರ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಿರಿಯ ಕಾಂಗ್ರೆಸ್ಸಿಗರಾಗಿ ಪಕ್ಷದ ಹಿತದೃಷ್ಟಿಯಿಂದ, ಒಂದೇ ಒಂದು ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಫೋನ್ ಮಾಡಿ ಅಥವಾ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮಾತಾಡುವಂಥ ಪ್ರಯತ್ನ ಅವ್ರು ಯಾರಾದರೂ ಮಾಡಿದ್ದಾರೆ? ಮಾಡ್ಯಾರ, ಸಾಕಷ್ಟು ಮಂದಿ ಮಾಡಿದ್ದಾರೆ, ಮಾತಾಡಿದ್ದಾರೆ. ನಿಮ್ಮ ಪಕ್ಷದ ಅಧ್ಯಕ್ಷರು ಮತ್ತು DCM DK ಶಿವಕುಮಾರ್ ಅವರು ರಾಜೀನಾಮೆ ಕೊಡುವಂಥ ಮಾತೇ ಇಲ್ಲ ಅಂತ ಮತ್ತೆ ಸ್ಪಷ್ಟವಾಗಿ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ ಅಂದರೆ ಪಕ್ಷದ ಆದೇಶ ಅಲ್ಲ ಅದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಅದು ಅವ್ರಿಗೆ ಬಿಟ್ಟದ್ದು. ಈಗ BK ಕೋಳಿವಾಡ ಮಾಡ್ತಾ ಇರುವಂಥ ಸ್ಟೇಟ್ಮೆಂಟ್ ಏನಿದೆ, ಈ ಸ್ಟೇಟ್ಮೆಂಟಿಂದ CM ಸಿದ್ದರಾಮಯ್ಯನವರಿಗೆ ಮತ್ತು ಒಟ್ಟಾರೆ ಪಕ್ಷಕ್ಕೆ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು ವೈಯಕ್ತಿಕವಾಗಿ ನಾನು ಹೇಳಿದ್ದೀನಿ. ಅಧ್ಯಕ್ಷರು ಅವ್ರು ಹೇಳಿದ್ಮಾಗ ಅದನ್ನು ಅಪೋರ್ಡ್ ಆಗುತ್ತಲ್ಲ, ಅದಕ್ಕೆ ಯಾಕೆ ನೀವು ಸಿಕ್ಕಂತೀರಿ? ನಾನು ಹೇಳಿದ ಪಕ್ಷದ ದೃಷ್ಟಿಯಿಂದ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳಿದ್ದೇನೆ. ಅಧ್ಯಕ್ಷರು ಅವಶ್ಯಕತೆ ಇಲ್ಲ ಅಂದ್ಮಾಗ ಇಲ್ಲ, ನಾವೇನು ಮಾಡೋದು? ಇಟ್ ಈಸ್ ಲೆಫ್ಟ್ ಟು ಚೀಫ್ ಮಿನಿಸ್ಟರ್ ವೆದರ್ ಟು ರಿಸೈನ್ ಆರ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ.
ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ಬಿ ಕೆ ಕೋಳಿವಾಡ ಹೇಳಿರುವಂಥ ಹೇಳಿಕೆಯನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ವಿರುದ್ಧನೇ ಶಿಸ್ತುಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಅಥವಾ ಅದನ್ನು ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ. ಮಾಡಿ ಶಿಸ್ತುಕ್ರಮ ಬಂದು ನೋಡಿಸುವುದು ಉತ್ತರ ಕೊಡ್ತಾನೆ. ನಂದೇನು ವೈಯಕ್ತಿಕ ಏನಿಲ್ಲ ಎಂತಿಲ್ಲ, ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದೀನಿ. ಈಗ ಒಟ್ಟಾರೆ ಈ ಮೂಡಾ ಪ್ರಕರಣ, ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆ, ರಾಜಕೀಯವಾಗಿ ಆಗ್ತಾ ಇರುವಂಥ ಚರ್ಚೆಗಳು, ಕೊನೆ ಮಾತೇನು? ಕೊನೆ ಮಾತನ್ನ ಪಕ್ಷದ ಇಮೇಜನ್ನು ಉಳಿಸ್ರಿ ಅಂತ ಇಷ್ಟ ನಂದೇನು. ಪುನಃ ಮುಖ್ಯಮಂತ್ರಿ ಆಗಲಿ, ಪಕ್ಷದ ಇಮೇಜ್ ಉಳಿಸ್ರಿ, ಇಮೇಜಿಗೆ ಧಕ್ಕೆ ಬರಬಾರ್ದು. ಹಾಗಾದ್ರೆ ಈಗ ನೀವು ರಾಜೀನಾಮೆಯನ್ನು ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀರಿ. ಸೊ ಅದಕ್ಕೊಂದು ಪ್ಯಾರಲಲ್ ಆಗಿರುವಂಥ ಒಂದು ಸಿ ಎಂ ಕ್ಯಾಂಡಿಡೇಟ್ ಬೇಕಲ್ಲ ಸರ್? ಪಕ್ಷದೊಳಗಡೆ ಯಾರಿದ್ದಾರೆ? ಹೈಕಮಾಂಡ್ ಏನೇ ಮಾತು, ನಮ್ಮ ಪಕ್ಷದೊಳಗೆ ಯಾವಾಗಲೂ ಹೈಕಮಾಂಡ್ ಅಲ್ಲ, ನಿಮ್ಮ ವೈಯಕ್ತಿಕ ಆಯ್ಕೆ? ವೈಯಕ್ತಿಕ ನಾವು ಹೇಳೋಕ್ಕೂ ಆಗಲ್ಲ, ವೈಯಕ್ತಿಕ ನಡೆಯೋದು ಇಲ್ಲ, ಅದು ಎನ್ನೋದು ಹೈಕಮಾಂಡ್. ಇದಿಷ್ಟು ಬಿ ಕೆ ಕೋಳಿವಾಡ ಅವರ ಮಾತು. ಅಂದರೆ ಪಕ್ಷಕ್ಕೆ ಆಗ್ತಾ ಇರುವಂಥ ಆ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಕಳಂಕ ಮುಕ್ತ ಆದಮೇಲೆ ಮತ್ತೆ ಅವರು ಸಿ ಎಂ ಆಗೋದಕ್ಕೆ ಅವಕಾಶ ಇದೆ, ಆಗ ಆಗಲಿ ಅನ್ನುವಂಥದ್ದು ಬಿ ಕೆ ಕೋಳಿವಾಡ ಅವರ ಮಾತು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.